ಲೀಡರ್ ಇದ್ದರು. ಅದೇ ಕಾಲಕ್ಕೆ ಅನೇಕ ಶಾಸ್ತ್ರೀಜಿ ಅಂತವರು ಎಷ್ಟು ಜನ ಲೀಡರ್ ಒಬ್ಬರಿಂದ ಒಬ್ಬರು ಬಂದರು ಅವತ್ತು ಅನ್ನೋದು ನೆನಪಿಸ್ಕೊಂಡಾಗ ಇವತ್ತು ಯಾಕಿಲ್ಲ ಅಂತ ಲೀಡರ್ ಅನ್ನುವಂಥದ್ದು. ಅದಕ್ಕೆ ಇವತ್ತು ನಮ್ಮ ಜನ ಸಿನಿಮಾ ಲೀಡರ್ಗಳು, ಸಿನಿಮಾದಲ್ಲಿ ಹೀರೋ ಕೆಲಸ ಮಾಡುತ್ತಿರುವಂಥ ನಟರ ಮೇಲೆ ಎಲ್ಲಿಲ್ಲದ ಪ್ರೀತಿ, ವಿಶ್ವಾಸ, ಭಕ್ತಿ ನೋಡ್ರಿ. ಅದೇ ರೀತಿ ರಾಜ್ಕುಮಾರ್ ಅವ್ರ ಮೇಲೂ ರಾಜ್ಕುಮಾರ್ ಅವರು ಅಭಿಮಾನಿ ದೇವರು ಅಂತ ಹೇಳಿ ತಮ್ಮ ಅಭಿಮಾನಿಗಳನ್ನ ಕರ್ಕೊಂಡು ಇಡೀ ಕರ್ನಾಟಕದ ಕನ್ನಡಿಗರ ಹೃದಯವನ್ನು ಗೆದ್ದುಬಿಟ್ಟಿದ್ರು. ಅವ್ರ ನಂತರದಲ್ಲಿ ದರ್ಶನ, ತೂಗುದೀಪ್ ಶ್ರೀನಿವಾಸ್ ಅವ್ರ ಮಗ ತೂಗುದೀಪ್ ಶ್ರೀನಿವಾಸ್ ಅವರು ಒಬ್ಬ ಖಳನಾಯಕ. ಅವ್ರ ಪಾತ್ರ ನೋಡಿದ್ರೆ ಏನಪ್ಪ ಈ ಮನುಷ್ಯ ಎಷ್ಟು ದುಷ್ಟಿದ್ದಾನೆ ಅಂತ ಅನಿಸ್ಬೇಕು. ಆದರೆ ಅವ್ರು ಇಡೀ ಜೀವನದಲ್ಲಿ ಯಾರಿಗೂ ಹರ್ಟ್ ಮಾಡೋಂಥ ವ್ಯಕ್ತಿ ಆಗಿದ್ದರು ತೂಗುದೀಪ್ ಶ್ರೀನಿವಾಸ್ ಅವರು. ಅವರ ಮಗ ಇವರು ಸಹಿತ ಸಾಕಷ್ಟು ಒಳ್ಳೆಯ ಕೆಲಸಗಳನ್ನು ಮಾಡೋದು, ದಾನ ಮಾಡೋದು, ಬಡ ಮಕ್ಕಳಿಗೆ ಕಲಿಸೋದು ಮಾಡ್ತಾ ಇದ್ದಾರೆ ಅನ್ನುವಂಥ ಮಾತುಗಳು ಕೇಳಿ ಬರ್ತಾವೆ. ಅದರಲ್ಲೂ ಹೆಣ್ಣು ಮಕ್ಕಳ ಬಗ್ಗೆ ಭಾಳ ಒಳ್ಳೆಯ ಅಭಿಪ್ರಾಯದಂಥ ವ್ಯಕ್ತಿ ಅಂತೇಳಿ ಅನೇಕ ನಾಯಕರು ಮಾತಾಡ್ತಾರೆ. ಇಲ್ಲ ಚೆನ್ನಾಗಿ ಮಾತಾಡ್ತಾರೆ, ಚೆನ್ನಾಗಿದ್ದಾರೆ ಅವರು ಅಂತೇಳಿ. ಅಂಥ ದರ್ಶನ ಇವತ್ತು ಯಾವುದೋ ಒಂದು ವಿಷಯಗಳಿಗೆ ಎಲ್ಲೇನ್ರಿ ಆವೇಗಕ್ಕನ್ರಿ ಒಳಗಾಗಿ ಆ ಪವಿತ್ರ ಗೌಡರ ಸಲುವಾಗಿ ತಮ್ಮನ್ನು ತಾವು ಬಲಿ ಕೊಟ್ಕೊಂಡು ನಿಂತ್ರಲ್ಲ ಇವತ್ತಂದು ನೋವು ಅನಿಸ್ತದ. ಅಷ್ಟು ಆವೇಶ ಬೇಕಿತ್ತ ಅಂತ ಒಮ್ಮೆ ಮನಸ್ತದ. ಯಾಕೆ ಬೇಕಿತ್ತಪ್ಪ ಇದ್ರ ಕೆಲಸ ಅಂತ. ಯಾಕಂದ್ರೆ ಯಾರು PSI ಪೊಲೀಸ್ ಹೇಳಿದ್ರು ಸಾಕಾಗಿತ್ತು. ರೇಣುಕಾ ಸ್ವಾಮಿಯವರು ಮೆತ್ತಗೆ ಮಾಡ್ತಾಯಿದ್ರು.